ಇನ್ನೂ ಒಂದ್ ಕಡೆ ಕುಮಾರಸ್ವಾಮಿ ಅವರು ಕೂಡ ಕಿಡಿಕಾರಿರುವಂತದ್ದು, ಇದು ರಾಜ್ಯ ಸರ್ಕಾರಕ್ಕೆ ಶೋಭೆ ತರೋದಿಲ್ಲ. ನಾಡಿಗಾಗಿ ಹೋರಾಡಿದಂತವರಿಗೆ ರಾಜ್ಯ ಸರ್ಕಾರದಿಂದ ಅವಮಾನವನ್ನ ಮಾಡಲಾಗ್ತಾ ಇದೆ. ಟ್ವಿಟರ್ ನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಸ್ವಾತಂತ್ರ್ಯ ಪೂರ್ವ ಮತ್ತು ನಂತರ ನಾಡಿನ ಅಭಿವೃದ್ಧಿಗೆ ಮತ್ತು ಹಿತಕ್ಕಾಗಿ ದುಡಿದ ಹಲವು ಮಹನೀಯರಿದ್ದಾರೆ. ಅವರ ಹೆಸರನ್ನ ಈ ಮೇಲ್ಸೇತುವೆಗೆ ಇಡಬಹುದಿತ್ತು. ರಾಜ್ಯದ ಹೋರಾಟಗಾರರ ಹೆಸರನ್ನ ಬೇರೆ ರಾಜ್ಯದಲ್ಲಿ ಏನಾದ್ರೂ ಹೆಸರಿಡ್ತಾರ, ಬಟ್ ಇಲ್ಲಿ ನಮ್ಮಲ್ಲಿ ಆ ರೀತಿಯಾಗಿ ಆಗ್ತಾ ಇದೆ. ಇದು ಸ್ಪಷ್ಟವಾಗಿ ಅವಮಾನ ಮಾಡಲಾಗ್ತಾ ಇದೆ ಅನ್ನೋದನ್ನ ಕುಮಾರಸ್ವಾಮಿ ಅವರು ಹೇಳಿದರು. ನಮ್ಮ ಮಾಜಿ ಸಿಎಂ HD ಕುಮಾರಸ್ವಾಮಿಗೆ ಸಚಿವ CT ರವಿ ತಿರುಗೇಟನ್ನ ಕೊಟ್ಟಿದ್ದಾರೆ. HDK ಯಾಕಿಷ್ಟು ಸಣ್ಣ ಮನಸ್ಸಿನವರಾದ್ರೂ ಗೊತ್ತಿಲ್ಲ. ದೇವೇಗೌಡರು ಹಳೆ ನರಸೀಪುರದಲ್ಲಿ ಹುಟ್ಟಿದ್ದಾರೆ, ಅವರನ್ನು ನಾವ್ಯಾಕೆ ಹಂಗಾದ್ರೆ ರಾಷ್ಟ್ರ ನಾಯಕರು ಅನ್ಬೇಕು ಅಂತ ನ್ಯೂಸ್ 18 ಕನ್ನಡಕ್ಕೆ ಹೇಳಿಕೆಯನ್ನ ಕೊಟ್ಟರು. ವೀರ್ ಸಾವರ್ಕರ್ ಅವರು ಒಬ್ಬ ರಾಷ್ಟ್ರ ಪುರುಷ. ಅವ್ರ ಹೋರಾಟ ಪ್ರಾದೇಶಿಕವಾಗಿರ್ಲಿಲ್ಲ, ದೇಶಕ್ಕಾಗಿ ಹೋರಾಟ ಮಾಡಿದ್ರು, ದೇಶದ ಬಿಡುಗಡೆಗಾಗಿ ಹೋರಾಟ ಮಾಡಿದ್ರು. ಅಂತವರ ಹೆಸರನ್ನು ಇಡ್ತಕ್ಕಂಥದ್ದು ಯಾವುದೇ ಒಂದು ರಾಜ್ಯಕ್ಕೆ ಗೌರವ ತರುವ ಸಂಗತಿ. ಮುಂದಿನ ಪೀಳಿಗೆ ಅಂತವರು ನೆನಪು ಮಾಡಿಕೊಂಡಾಗ ಅವರು ಪಟ್ಟ ಕಷ್ಟ, ಅವ್ರು ಮಾಡಿದ ಹೋರಾಟವಾದ ನೆನಪನ್ನ ಕಟ್ಟಿಕೊಡುತ್ತೆ ಯಾರು ವೀರ್ ಸಾವರ್ಕರ್ ಅಂತ ಹೇಳಿದ್ರೆ. ಹಾಗಾಗಿ ಇಂಥವ್ರ ಬಗ್ಗೆ ಸಣ್ಣ ಮಾತಾಡ್ತಕ್ಕಂಥದ್ದು ಅದು ಸಣ್ಣತನದ ಪರಮಾವಧಿ. ಕುಮಾರಸ್ವಾಮಿಯವರು 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದವರು, ಮಾಜಿ ಪ್ರಧಾನಿಗಳ ಮಗ. ಇಷ್ಟು ಸಣ್ಣವರಾಗಬಾರದು. ಇಷ್ಟು ಸಣ್ಣತನ ಅವರ ಕೌಟುಂಬಿಕ ಹಿನ್ನೆಲೆಗೆ ಒಳ್ಳೆಯ ಕೆಲಸ ಅಲ್ಲ. ಕೆಲವರು ಇಷ್ಟು ಎತ್ತರಕ್ಕೆ ಬೆಳೆದ್ರೂ ಕೂಡ ಸಣ್ಣತರ ಯೋಚನೆ ಮಾಡ್ತಕ್ಕಂಥದ್ದು ಅದು ಅವರ ಸಣ್ಣತನವನ್ನು ತೋರಿಸುತ್ತೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೀರ ಸಾವರ್ಕರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಚರ್ಚೆಗೆ ಗ್ರಾಸವಾಗಿದೆ, ವಿವಾದ ಸೃಷ್ಟಿಯಾಗಿದೆ ಅನ್ನೋದನ್ನ ಹೇಳ್ತಾ ಇದ್ದೆ ನಾನು. ಇನ್ನ ಕೊನೆಗೂ ಎಲ್ಲೋ ಒಂದ್ ಕಡೆ ವಿಪಕ್ಷಗಳ ಒಂದು ಆಕ್ರೋಶಕ್ಕೆ ಮಣಿದು ರಾಜ್ಯ ಸರ್ಕಾರ ಒಂದು ಅಂದ್ರೆ ಏನು ಹೆಸರನ್ನ ಇಡ್ಲಿಕ್ಕೆ ಮುಂದಾಗಿತ್ತು ಅದರಿಂದ ಹಿಂದೆ ಸರಿತಾ ಅನ್ನುವ ಪ್ರಶ್ನೆ ಎದ್ದಿದೆ. ವೀರ ಸಾವರ್ಕರ್ ಹೆಸರು ನಾಮಕರಣವನ್ನ ಕೈ ಬಿಡ್ತಾ ಸರ್ಕಾರ, ಯಾಕೆಂದ್ರೆ ಆಮಂತ್ರಣ ಪತ್ರಿಕೆಯಲ್ಲಿ ಸಾವರ್ಕರ್ ಅವರ ಹೆಸರೇ ಇಲ್ಲ. ಇಂಥವರ ಹೆಸರನ್ನ ನಾವು ಅಲ್ಲಿ ಆ ಮೇಲ್ಸೇತುವೆಗೆ ಇಡ್ತಾ ಇದೀವಿ ಅನ್ನುವ ಯಾವುದೇ ರೀತಿಯಾದಂತಹ ಹೆಸರು ಉಲ್ಲೇಖನೆ ಆಗಿಲ್ಲ. ಬರೀ ಮೇಲ್ಸೇತುವೆ ಉದ್ಘಾಟನೆ ಅಂತ ಮುದ್ರಣವನ್ನ ಮಾಡಲಾಗಿದೆ. ಯಲಹಂಕದ ಮೇಲ್ಸೇತುವೆ ಉದ್ಘಾಟನೆ ಅಂತ ಮುದ್ರಣವನ್ನ ಮಾಡಲಾಗಿರುವಂತದ್ದು. ಸಾವರ್ಕರ್ ನಾಮಕರಣದ ನಿರ್ಧಾರದಿಂದ ಸರ್ಕಾರ ಏನಾದ್ರೂ ಹಿಂದೆ ಸರಿದಿದೆಯಾ? ಯಾಕೆಂದ್ರೆ ಇದು ಕೂಡ ವಿವಾದ ಆದಂತ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು, ಕುಮಾರಸ್ವಾಮಿ ಅವರು, ಉಗ್ರಪ್ಪ ಅವರು ಇವರೆಲ್ಲರೂ ಕೂಡ ಟೀಕೆ ಮಾಡಿದಂತ ಹಿನ್ನೆಲೆಯಲ್ಲಿ ಏನಾದ್ರೂ ತನ್ನ ನಿರ್ಧಾರದಿಂದ ಹಿಂದೆ ಸರಿತಾ ಅನ್ನುವ ಪ್ರಶ್ನೆ ಈಗ ಎದ್ದಿದೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತೀನಿ, ಒಂದು ಚಿಕ್ಕ ಬ್ರೇಕ್ ಆದ